morning, children. So in previous class we had discussed about our mineral resources. So last class ಅಲ್ಲಿ ನಾವು mineral resource ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಅದರಲ್ಲಿ ವಾಟ್ ಈಸ್ ಮಿನರಲ್ ರಿಸೋರ್ಸ್, ಅದು ಯಾವ್ಯಾವುದು ಮಿನರಲ್ ರಿಸೋರ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ. ಸೊ ನಾನ್ ಮೆಟಾಲಿಕ್ ಮತ್ತು ಮೆಟಾಲಿಕ್ ಮಿನರಲ್ಸ್ ಅಂತ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಜೊತೆಗೆ ಅದರಲ್ಲಿ ಐರನ್, ಮ್ಯಾಂಗನೀಸ್ ಹಾಗೆಯೇ ಅಲ್ಯೂಮಿನಿಯಂ. ಸೊ ಈ ಒಂದು ಮಿನರಲ್ಸ್ ಬಗ್ಗೆನೂ ಸಹ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನನ್ನು ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಕೋಲ್. ಸೊ ವಾಟ್ ಈಸ್ ಕೋಲ್? ಕೋಲ್ ಮೀನ್ಸ್ ಕಲ್ಲಿದ್ದಲು ಅಂತ ಕರಿತೀವಿ. ಆ್ಯಂಡ್ ಕೋಲ್ ಈಸ್ ಒನ್ ಆಫ್ ದಿ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಇಟ್ಸ್ ಎ ಸೋರ್ಸ್ ಆಫ್ ಎನರ್ಜಿ, ಹೌದಲ್ವಾ? ಸೊ ಇದನ್ನು ನಾವು ಶಕ್ತಿಯ ಮೂಲ ಅಂತಲೂ ಸಹ ಕರಿತೀವಿ. ಕೋಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ನೀವು ಸೌದೆ ಒಲೆಗಳನ್ನು ಉರುವಲು ಹಾಕಿದಾಗ ಅದರಲ್ಲಿ ಇದ್ಲು ಬರುತ್ತೆ ಗೊತ್ತಾ, ಬ್ಲ್ಯಾಕ್ ಕಲರ್ ಇದ್ಲು ಬರುತ್ತಲ್ಲ, ಸೇಮ್ ಅದೇ ರೀತಿಯಲ್ಲಿ ಈ ಒಂದು ಕೋಲ್ ಅಂತಕ್ಕಂಥದ್ದು ಸ್ವಲ್ಪ ಇದರ ಒಂದು ಗಾತ್ರ ದಪ್ಪದಾಗಿರುತ್ತೆ, ಜೊತೆಗೆ ಹೆಚ್ಚು ಗಟ್ಟಿತನದಿಂದ ಕೂಡಿರುತ್ತೆ. ಸೊ ಅದನ್ನು ನಾವು ಕೋಲ್ ಅಂತ ಕರಿತೀವಿ. ಸೊ ಕೋಲ್ ಹೇಗೆ ಇದು ನಿರ್ಮಾಣ ಆಗುತ್ತೆ ಅಂತ ಹೇಳಿದ್ರೆ, ಇದು ಭೂಮಿಯ ಅಂತರಾಳದಲ್ಲಿ, ಸೊ ಈ ಒಂದು ಪ್ರಾಚೀನ ಕಾಲದಲ್ಲಿ ಸಸ್ಯಗಳು ಏನಾಗುತ್ತೆ, ಭೂಕಂಪಗಳು ಸೊ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಸ್ಯಗಳೆಲ್ಲ ಭೂಮಿಯ ಅಂತರಾಳದಲ್ಲಿ ಏನಾಗುತ್ತೆ, ಸೊ ಸಿಲುಕಿಕೊಂಡಾಗ ಸೊ ಅವು ಕಾಲಾಂತರದಲ್ಲಿ ಕೊಳೆತು ಸೊ ಕಲ್ಲಿದ್ದಲುಗಳಾಗಿ ಪರಿವರ್ತನೆಯನ್ನು ಆಗಿರ್ತಕ್ಕಂಥದ್ದು. ಸೊ ಇದರಿಂದ ಏನು ಯೂಸ್ ಅಂತ ಹೇಳಿದ್ರೆ, ಇಟ್ಸ್ ಯೂಸ್ ಟು ಇನ್ ಸ್ಮೆಲ್ಟಿಂಗ್ ಐರನ್ ಆರ್ ಆ್ಯಂಡ್ ಟು ಜನರೇಟ್ ಹೀಟ್ ಇನ್ ಮೆನಿ ಇಂಡಸ್ಟ್ರೀಸ್. ಸೊ ಇದನ್ನು ಉರುವಲಾಗಿ ಬಳಸ್ಕೋತಾರೆ. ಈ ಒಂದು ಕಲ್ಲಿದ್ದಲನ್ನು ಅಥವಾ ಕೋಲನ್ನು ಉರುವಲಾಗಿ ಅಥವಾ ಏನು ಕೈಗಾರಿಕೆಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ, ಮತ್ತು ಐರನನ್ನು ಕರಗಿಸೋದಕ್ಕೆ, ಕಬ್ಬಿಣವನ್ನು ಕರಗಿಸಲಿಕ್ಕೆ ಇದನ್ನು ಉರುವಲಾಗಿ ಬಳಕೆ ಮಾಡ್ಕೋತಾರೆ. ಥರ್ಮಲ್ ಎಲೆಕ್ಟ್ರಿಸಿಟಿ ಇಸ್ ಆಲ್ಸೋ ಜನರೇಟೆಡ್ ಫ್ರಮ್ ಕೋಲ್. ಒಂದು ಥರ್ಮಲ್ ಎಲೆಕ್ಟ್ರಿಸಿಟಿ ಅಂತ ನಾವೇನು ಕರಿತೀವೋ, ಸೊ ಅದಕ್ಕೂ ಸಹ ಒಂದು ಕೋಲ್ ಅಂತಕ್ಕಂಥದ್ದು ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಒಂದು ರಿಸೋರ್ಸ್. ಕೋಲ್ ವಾಸ್ ದಿ ಮೇಜರ್ ಸೋರ್ಸ್ ಆಫ್ ಎನರ್ಜಿ ಯೂಸ್ಡ್ ಇನ್ ರೈಲ್ವೆ ಇಂಜಿನ್ ಬಿಫೋರ್ ವಿ ಸ್ಟಾರ್ಟೆಡ್ ಯೂಸಿಂಗ್ ಡೀಸೆಲ್ ಇಂಜಿನ್. ಸೊ ನಾವು ಇವಾಗ ಏನು ರೈಲ್ವೆಗಳಲ್ಲಿ ಇಂಜಿನ್ಗಳನ್ನು ಬಳಸ್ತಾ ಇದ್ದೀವೋ, ಸೊ ಆ ಒಂದು ರೈಲ್ವೆಗಳಲ್ಲಿ ಈ ಡೀಸೆಲ್ ಅನ್ನೋದು ಬರೋದಕ್ಕೂ ಮೊದಲು ಈ ಒಂದು ಕೋಲನ್ನು ಬಳಸ್ತಾಯಿದ್ರು. ಸೊ ನೀವು ಹಳೆ ಕಾಲದ ಫಿಲಮ್ಗಳೆಲ್ಲ ನೋಡಿದರೆ ಗೊತ್ತಾಗುತ್ತೆ, ರೈಲ್ ಓಡ್ತಾ ಇದ್ದರೆ ಇನ್ನೊಂದು ಬೋಗಿಯಲ್ಲಿ ಇದ್ರ ಥರ ಹಾಕಿ ಬೆಂಕಿಯನ್ನು ಉರಿಸ್ತಾ ಇರ್ತಾರೆ. ಬೆಂಕಿಯನ್ನು ಉರಿಸುವಂಥದ್ದನ್ನು ಕೆಂಡಗಳ ರೀತಿಯಲ್ಲಿ ಅದು ಉರಿತಕ್ಕಂಥದ್ದನ್ನ ನೀವು ಸೊ ಹಳೆ ಫಿಲಮ್ಗಳಲ್ಲಿ ನೋಡಿರ್ತೀರ. ಸೊ ಆ ಒಂದು ರೈಲ್ವೆಗಳಲ್ಲಿ ಬಳಸ್ತಕ್ಕಂತಹ ಒಂದು ಇಂಧನ ಯಾವುದು ಅಂದರೆ ಕೋಲ್. ಸೊ ಹಿಂದೆ ಬಳಸ್ತಾ ಇದ್ರು. ಸೊ ಇವಾಗ ಇದೆಲ್ಲ ಸ್ಟಾಪ್ ಆಗಿದೆ. ಇವಾಗ ಡೀಸೆಲ್, ಪೆಟ್ರೋಲ್ ಸೊ ಇವುಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಜೊತೆಗೆ ಮನೆಗಳಲ್ಲೂ ಸಹ ಇದನ್ನ ಒಂದು ಶಕ್ತಿ ಸಾಧನವಾಗಿ ಬಳಸ್ತಾ ಇದ್ರು. ಕುಕ್ಕಿಂಗಿಗೆ ಮತ್ತು ಹೌಸ್ ಹೋಲ್ಡ್ ವರ್ಕ್ಸ್ಗಳಿಗೆ ಇದನ್ನ ಹಿಂದೆ ಬಳಸ್ತಾ ಇದ್ರು. ಬಟ್ ಇವಾಗ ನಾವು ಏನು ಗ್ಯಾಸ್ ಬಳಸ್ತೀವಿ, ಹೌದಲ್ವಾ, ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಸ್ತೀವಿ. ಬಟ್ ಹಿಂದೆ ಇದನ್ನೆಲ್ಲ ಬಳಸ್ತಾಯಿದ್ರು. ಇವಾಗ ಇದೆಲ್ಲ ಸ್ಟಾಪ್ ಆಗಿದೆ. ಮೋಸ್ಟ್ ಆಫ್ ದಿ ಕೋಲ್ ಮೈನ್ಸ್ ಆರ್ ಇನ್ ಬಿಹಾರ್, ಜಾರ್ಖಂಡ್. ಸೊ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಈ ಒಂದು ಕೋಲ್ನ ಒಂದು ಅದಿರು ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಬಿಹಾರ್, ಜಾರ್ಖಂಡ್, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ, ಮಹಾರಾಷ್ಟ್ರ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಾಗಿ ಕೋಲ್ ಅಂತಕ್ಕಂಥದ್ದು ಸಿಗುತ್ತೆ. ಅದರಲ್ಲೂ ರಾಣಿಗಂಜ್ ಇನ್ ವೆಸ್ಟ್ ಬೆಂಗಾಲ್ ಆ್ಯಂಡ್ ಝರಿಯಾ ಇನ್ ಜಾರ್ಖಂಡ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕೋಲ್ ಫೀಲ್ಡ್ ಆಫ್ ಇಂಡಿಯಾ. ಸೊ ಹೆಚ್ಚು ಅದಿರು ಸಿಗ್ತಕ್ಕಂಥದ್ದು ಅಂದರೆ ಈ ಎರಡು ಪ್ರದೇಶಗಳಲ್ಲಿ. ಸೊ ರಾಣಿಗಂಜ್ ಅಂತ ಒಂದು ಪಶ್ಚಿಮ ಬಂಗಾಳದಲ್ಲಿದೆ, ಮತ್ತು ಝರಿಯಾ ಅಂತಕ್ಕಂಥದ್ದು ಸೊ ಜಾರ್ಖಂಡಲ್ಲಿ ಇರ್ತಕ್ಕಂಥದ್ದು. ಈ ಎರಡು ಪ್ರದೇಶಗಳಲ್ಲಿ ಕೋಲ್ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇಷ್ಟು ಕೋಲ್. ನೆಕ್ಸ್ಟ್ ಒಂದು ಬಂದು ಪೆಟ್ರೋಲಿಯಂ. Crude petroleum is not used directly. It is refined in big oil refineries. ಸೊ ನೀವೆಲ್ಲ ನೋಡೇ ಇದ್ದೀರ ಪೆಟ್ರೋಲನ್ನು, ಹೌದಲ್ವಾ? ಸೊ ಗಾಡಿಗಳಲ್ಲಿ ನೀವು ಒಂದು ಗಾಡಿ ಓಡಬೇಕು ಅಂದರೆ ನೀವು ಅದಕ್ಕೆ ಪೆಟ್ರೋಲನ್ನು ಹಾಕ್ಸಿರಲೇಬೇಕು. ಸೊ ನೋಡಿರ್ತೀರ, ಅದನ್ನ ಸ್ಮೆಲ್ ಮಾಡಿರ್ತೀರ, ಹೌದಲ್ವಾ? ಸೊ ಅದರಲ್ಲಿ ಇವಾಗ ಪೆಟ್ರೋಲ್ನ ಒಂದು ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಹೌದಲ್ವಾ? ಸೊ ಯಾಕೆ, ಏನು ರೀಸನ್ನು? ಸೊ ಅದೆಲ್ಲ ಮುಂದೆ ಹೇಳ್ತೀನಿ. ಸೊ ಈ ಒಂದು ಪೆಟ್ರೋಲಿಯಂ ಅಂತ ನಾವೇನು ನೋಡ್ತೀವೋ, ಸೊ ಅದು ನಮಗೆ ಡೈರೆಕ್ಟಾಗಿ ಭೂಮಿಯಿಂದ ಸಿಗುತ್ತಲ್ಲ, ಸೊ ಅದನ್ನು ನಾವು ಡೈರೆಕ್ಟಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನಾವು
ರಿಫೈನ್ ಮಾಡಿ, ಸೊ ಅಂದರೆ ಶುದ್ಧೀಕರಿಸಿ ಆನಂತರ ಪೆಟ್ರೋಲ್ನ ನಾವು ಬಳಸ್ತಕ್ಕಂಥದ್ದು. ಸೊ ಈ ಒಂದು ಪೆಟ್ರೋಲ್ನ ಒಂದು ಏನು ಸಿಗುತ್ತೋ ಮೂಲ ಪೆಟ್ರೋಲ್, ಕಚ್ಚಾ ಪೆಟ್ರೋಲಿಯಂ ಅಂತ ಏನು ಸಿಗುತ್ತೋ ಅದನ್ನು ನಾವು ರಿಫೈನರಿಗೆ ಒಳಪಡಿಸಿದಾಗ ಕೆಲವೊಂದು ಬೇರೆ ಬೇರೆ ಉತ್ಪನ್ನಗಳು ಸಹ ಸಿಗುತ್ತೆ, ನಮಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಸಹ ಸಿಗುತ್ತೆ. ಸೊ ಏನೇನು ಅಂತ ಹೇಳಿದ್ರೆ ಡೀಸೆಲ್, ಕೆರೋಸಿನ್, ಮೊಬೈಲ್ ಆಯಿಲ್, ಗ್ಯಾಸ್ ಮತ್ತು ಕೋಲ್ ಟಾರ್ ಆ್ಯಂಡ್ ಮೆನಿ ಅದರ್ ಪ್ರಾಡಕ್ಟ್ಸ್ ಫ್ರಮ್ ಕ್ರೂಡ್ ಪೆಟ್ರೋಲಿಯಂ. ಸೊ ಈ ಒಂದು ಪೆಟ್ರೋಲನ್ನು ನಾವು ಶುದ್ಧೀಕರಿಸಿದಾಗ ಅದರಲ್ಲಿ ಡೀಸೆಲ್ ನೋಡಿರ್ತೀರಲ್ವ, ಸೊ ಗಾಡಿಗಳಿಗೆ ಡೀಸೆಲನ್ನು ಬಳಸ್ತಾರೆ. ಸೊ ಆ ಒಂದು ಡೀಸೆಲ್ ಎಲ್ಲಿಂದ ಬರುತ್ತೆ ಅಂದರೆ ಪೆಟ್ರೋಲಿಯಂನ ಶುದ್ಧೀಕರಿಸಿದಾಗ ಬರ್ತಕ್ಕಂಥದ್ದು. ಹಾಗೆ ಕೆರೋಸಿನ್ ಅಂತಕ್ಕಂಥದ್ದು ಸಹ ಒಂದು ಪ್ರಾಡಕ್ಟು. ಹಾಗೆಯೇ ಮೊಬೈಲ್ ಆಯಿಲ್ ಅಂತಕ್ಕಂಥದ್ದು ಸಹ ಈ ಒಂದು ಪೆಟ್ರೋಲಿಯಂನ ಶುದ್ಧೀಕರಿಸಿದಾಗ ಸಿಗ್ತಕ್ಕಂಥದ್ದು. ಜೊತೆಗೆ ಗ್ಯಾಸ್, ಸೊ ನೀವು ಅಡುಗೆ ಮನೆಗಳಲ್ಲಿ ಯೂಸ್ ಮಾಡ್ತಿರಲ್ಲ ಗ್ಯಾಸ್ ಸಿಲಿಂಡರ್, ಸೊ ಆ ಒಂದು ಗ್ಯಾಸ್ ಸಹ ಎಲ್ಲಿ ಸಿಗುತ್ತೆ ಅಂದರೆ ಪೆಟ್ರೋಲಿಯಂನ ಒಂದು ಕಚ್ಚಾ ಉತ್ಪನ್ನ. ಹಾಗೆಯೇ ಕೋಲ್ ಟಾರ್ ಅಂದರೆ ರಸ್ತೆಗಳನ್ನು ಮಾಡಬೇಕಾದ್ರೆ ಬ್ಲ್ಯಾಕ್ ಕಲರ್ ತಾರ್ ಹಾಕ್ತಾರೆ ನೋಡಿರ್ತೀರ, ಸೊ ಆ ಒಂದು ತಾರ್ ಸಹ ಸಿಗ್ತಕ್ಕಂಥದ್ದು ಈ ಒಂದು ಪೆಟ್ರೋಲಿಯಂನಲ್ಲೇ. ಆ್ಯಂಡ್ ಮೆನಿ ಅದರ್ ಪ್ರಾಡಕ್ಟ್ ಅಂದರೆ ಈ ವ್ಯಾಸ್ಲಿನ್ ನೋಡಿರ್ತೀರಾ, ಸೊ ವ್ಯಾಸ್ಲಿನನ್ನು ಸಹ ಮಾಡ್ತಕ್ಕಂಥದ್ದು ಪೆಟ್ರೋಲಿಯಂನಲ್ಲೇ. ಸೊ ಈ ಒಂದು ಎಣ್ಣೆ ರೀತಿಯಲ್ಲಿ ಬರ್ತಕ್ಕಂತಹ ಹಲವಾರು ಉತ್ಪನ್ನಗಳು ಸಿಗ್ತಕ್ಕಂಥದ್ದು ಈ ಒಂದು ಪೆಟ್ರೋಲಿಯಂನಿಂದ ಒಂದು ಕಚ್ಚಾ ಪದಾರ್ಥದಲ್ಲಿ ಕಂಡುಬರ್ತಕ್ಕಂಥದ್ದು. ಇಟ್ ಇಸ್ ಫೌಂಡ್ ಓನ್ಲಿ ಇನ್ ಸೆಡಿಮೆಂಟರಿ ರಾಕ್ಸ್. ಹಾಗಾದ್ರೆ ಎಲ್ಲಿ ಸಿಗುತ್ತೆ ಅಂದರೆ ಸೆಡಿಮೆಂಟರಿ ರಾಕ್ಸ್ಗಳಲ್ಲಿ ಇದು ಸಿಗ್ತಕ್ಕಂಥದ್ದು, ಅಂದರೆ ಪದರು ಶಿಲೆಗಳಲ್ಲಿ. ಸೊ ಇದು ಸಹ ಪ್ರಾಚೀನ ಕಾಲದಲ್ಲಿ ಏನು ಸಸ್ಯಗಳು ಭೂಮಿಯಲ್ಲಿ ಹುದುಗಿ ಹೋಗಿರುತ್ತೋ, ಸೊ ಅವುಗಳು ಕಾಲ ಕಳೆದಂತೆ ಸೊ ಭೂಮಿಯ ಒಂದು ಅಧಿಕ ಶಾಖಕ್ಕೆ ಒಳಪಟ್ಟು ಸೊ ಆ ಒಂದು ಸಸ್ಯದ ಭಾಗಗಳು ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಸೊ ಈ ರೀತಿ ಪರಿವರ್ತನೆ ಆಗೋದಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಗಿರುತ್ತೆ. In India, petroleum or mineral oil is found in Assam, Gujarat, Maharashtra, Andhra Pradesh and in offshore oil fields. ಸೊ ಎಲ್ಲೆಲ್ಲಿ ಕಂಡು ಬರುತ್ತೆ ಪೆಟ್ರೋಲಿಯಂ ನಮ್ಮ ಒಂದು ಭಾರತದಲ್ಲಿ ಅಂದರೆ ಒಂದು ಅಸ್ಸಾಂ ರಾಜ್ಯದಲ್ಲಿ, ಮತ್ತು ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಆ್ಯಂಡ್ ಇನ್ ಆಫ್ಶೋರ್ ಫೀಲ್ಡ್, ಹಾಗೆ ಕೆಲವೊಂದು ಕರಾವಳಿ ತೀರಗಳಲ್ಲಿ ಸಹ ಕಂಡುಬರುತ್ತೆ. ಸಚ್ ಆಸ್ ಮುಂಬೈ ಹೈ. ಸೊ ಮುಂಬೈ ಹೈ ಅಂತ ಒಂದು ಪ್ರದೇಶ ಇದೆ, ಸೊ ಅಲ್ಲಿ ಹೆಚ್ಚು ಒಂದು ಪೆಟ್ರೋಲಿಯಂ ಆಯಿಲ್ ಸಿಗ್ತಕ್ಕಂಥದ್ದು. ದ ಮುಂಬೈ ಹೈ ಇಸ್ ಅಬೌಟ್ 160 ಕಿಲೋಮೀಟರ್ ಅವೇ ಫ್ರಮ್ ಮುಂಬೈ ಸಿಟಿ ಇನ್ ದಿ ಅರೇಬಿಯನ್ ಸಿ. ಸೊ ಅರೇಬಿಯನ್ ಸಿಯಲ್ಲಿ ಸುಮಾರು ಮುಂಬೈಯಿಂದ 160 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಮುಂಬೈ ಹೈ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಸೊ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಆ ಒಂದು ಪ್ರದೇಶನ. ಸೊ ಈ ಒಂದು ಭಾಗದಲ್ಲಿ ಪೆಟ್ರೋಲಿಯಂ ಸಿಗ್ತಕ್ಕಂಥದ್ದು. ಸೊ ಅದಕ್ಕೆ ನೋಡಿ ಅಲ್ಲಿ ಮಿಷನರೀಸ್ಗಳೆಲ್ಲ ಹಾಕಿದ್ದಾರೆ, ಅಂದರೆ ಸಮುದ್ರದ ಆಳಭಾಗದಲ್ಲಿ ಸಿಗ್ತಕ್ಕಂಥದ್ದು. ಟುಡೇ ಇಟ್ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಸೊ ಇವತ್ತಿನ ದಿನಗಳಲ್ಲಿ ಹೆಚ್ಚು ಪೆಟ್ರೋಲಿಯಮನ್ನು ಒದಗಿಸ್ತಾ ಇರ್ತಕ್ಕಂಥ ಪ್ರದೇಶ ಯಾವುದು ಅಂದರೆ ಈ ಒಂದು ಮುಂಬೈ ಹೈ. ಅದರ್ ಇಂಪಾರ್ಟೆಂಟ್ ಆಯಿಲ್ ಪ್ರೊಡ್ಯೂಸಿಂಗ್ ಸೆಂಟರ್ಸ್ ಆರ್ ದಿಗ್ಬೈ, ಅನ್ಕಲೇಶ್ವರ್, ಕ್ಯಾಂಬೆ ಆ್ಯಂಡ್ ಶಿಬ್ಸಾಗರ್. ಸೊ ಈ ಒಂದು ಪ್ರದೇಶಗಳಲ್ಲೂ ಸಹ ಈ ಒಂದು ಪೆಟ್ರೋಲಿಯಂ ಆಯಿಲ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ದಿಗ್ಬೈ ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ಸೊ ಮೊದಲು ಭಾರತದಲ್ಲಿ ಈ ಒಂದು ಪೆಟ್ರೋಲಿಯಂ ಉತ್ಪನ್ನ ಸಿಕ್ಕಿದ್ದು ಸೊ ಇಲ್ಲೇನೆ ದಿಗ್ಬೈ ಎನ್ನುವಂತಹ ಒಂದು ಪ್ರದೇಶದಲ್ಲಿ. ದ ಮೇಜರ್ ಆಯಿಲ್ ರಿಫೈನರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಅಟ್ ದಿ ಜಾಮ್ನಗರ್. ದ ಮೇಜರ್ ಆಯಿಲ್ ರಿಫೈನರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಅಟ್ ಜಾಮ್ನಗರ್, ದಿಗ್ಬೈ, ಕೊಚ್ಚಿ, ಮುಂಬೈ, ಚೆನ್ನೈ, ಮಥುರಾ, ಪಾಣಿಪಟ್ and Baruni. In many oil fields, natural gas is also found along with mineral oil. ಸೊ ಈ ಒಂದು ಪೆಟ್ರೋಲಿಯಂ ಆಯಿಲನ್ನು ರಿಫೈನರಿ ಮಾಡ್ತಕ್ಕಂತಹ ಒಂದು ಪ್ರದೇಶಗಳು ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಸೊ ಜಾಮ್ನಗರ್ ಅನ್ನುವಂಥ ಒಂದು ಭಾಗ, ಹಾಗೆಯೇ ದಿಗ್ಬೈ, ಕೊಚ್ಚಿ, ಮುಂಬೈ, ಚೆನ್ನೈ, ಮಥುರಾ, ಪಾಣಿಪಟ್ ಮತ್ತು ಬರೂನಿ. ಸೊ ಈ ಒಂದು ಪ್ರದೇಶಗಳಲ್ಲಿ ಒಂದು ಸಿಕ್ಕಂತಹ ಪೆಟ್ರೋಲಿಯಂ ಆಯಿಲನ್ನು ರಿಫೈನರಿ ಅಂದರೆ ಶುದ್ಧೀಕರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಇನ್ ಮೆನಿ ಆಯಿಲ್ ಫೀಲ್ಡ್ಸ್ ನ್ಯಾಚುರಲ್ ಗ್ಯಾಸ್ ಇಸ್ ಆಲ್ಸೋ ಫೌಂಡ್ ಅಲಾಂಗ್ ವಿತ್ ಮಿನರಲ್ ಆಯಿಲ್. ಸೊ ಇದಿಷ್ಟು ಪೆಟ್ರೋಲಿಯಂನ ಒಂದು ಉಪ ಉತ್ಪನ್ನಗಳು ಮತ್ತು ಎಲ್ಲೆಲ್ಲಿ ದೊರೆಯುತ್ತೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ಕನ್ಸರ್ವೇಷನ್ ಆಫ್ ಮಿನರಲ್ಸ್. ಈ ಒಂದು
ಖನಿಜ ಸಂಪನ್ಮೂಲಗಳನ್ನ ನಾವು ಏನಕ್ಕೆ ಕನ್ಸರ್ವೇಷನ್ ಮಾಡಬೇಕು? ಸೊ ಇದನ್ನು ಸಹ ನಾವು ಸಂರಕ್ಷಣೆ ಮಾಡಬೇಕಂತೆ. ಸೊ ಯಾಕೆ ನಾವು ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ, ಆಲ್ ಮಿನರಲ್ಸ್ ಆರ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಎಲ್ಲ ಏನು ನಾನು ಇಲ್ಲಿವರೆಗೂ ಹೇಳಿದೆ, ಸೊ ಪೆಟ್ರೋಲಿಯಂ ಇರ್ಬೋದು, ಕೋಲ್ ಇರ್ಬೋದು, ಐರನ್, ಪೆಟ್ರೋಲಿಯಂ, ಸೊ ಇದೆಲ್ಲವೂ ಸಹ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಸೊ ಅಂದರೆ ನೈಸರ್ಗಿಕವಾಗಿ ಇರ್ತಕ್ಕಂಥದ್ದು, ಜೊತೆಗೆ ಇದೆಲ್ಲ ಮತ್ತೆ ನವೀಕರಿಸಲು ಸಾಧ್ಯಗೊಳ್ಳದಂತಹ ಒಂದು ಸಂಪನ್ಮೂಲಗಳು. ದೇ ಡು ನಾಟ್ ಲಾಸ್ಟ್ ಲಾಂಗ್, ಸೊ ಇಟ್ ಈಸ್ ಅವರ್ ಡ್ಯೂಟಿ ಟು ಕನ್ಸರ್ವ್ ದೆಮ್ ಸೊ ದಟ್ ಅವರ್ ಫ್ಯೂಚರ್ ಜನರೇಷನ್ಸ್ ಮೇ ನಾಟ್ ಸಫರ್. ಸೊ ಇದೆಲ್ಲ ಮತ್ತೆ ನವೀಕರಣಗೊಳ್ಳೋದಕ್ಕೆ ಲಕ್ಷಾಂತರ ವರ್ಷಗಳು ಬೇಕಾಗುತ್ತೆ. ಸೊ ಇವಾಗ ನಾವು ಈ ಪೆಟ್ರೋಲನ್ನು ನಾವು ಹೆಚ್ಚು ಬಳಸ್ಬಿಟ್ರೆ ನಾವು, ಸೊ ಇನ್ನು ಲಕ್ಷಾಂತರ ವರ್ಷಕ್ಕೆ ಅದು ಮತ್ತೆ ಪೆಟ್ರೋಲ್ ಆಗೋದು ನಮಗೆ ಸಿಗ್ತಕ್ಕಂಥದ್ದು. ಸೊ ಅಲ್ಲಿವರೆಗೆ ನಮ್ಮ ಮುಂದಿನ ಜನ್ರೇಷನ್ ಏನು ಬರ್ತಾರೋ, ಸೊ ಅವ್ರಿಗೆ ಈ ಒಂದು ಪೆಟ್ರೋಲ್ ಇರ್ಬೋದು, ಐರನ್, ಇದು ಯಾವುದೂ ಸಹ ಸಿಗೋದಿಲ್ಲ. ಸೊ ಅವರ ಒಂದು ಬಳಕೆಗೋಸ್ಕರ ನಾವು ಇವುಗಳನ್ನೆಲ್ಲ ಏನು ಮಾಡಬೇಕಾಗಿದೆ, ಕನ್ಸರ್ವ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಮಿನರಲ್ಸ್ಗಳನ್ನ ನಾವು ಕನ್ಸರ್ವೇಷನ್ ಮಾಡಬೇಕಾಗಿದೆ. ಸೊ ಏನೇನು ಮಾಡ್ಬೋದು? ಫಾಲೋ ದಿ ಸ್ಟೆಪ್ಸ್ ಟು ಕನ್ಸರ್ವ್ ಮಿನರಲ್ಸ್. ಕಂಟ್ರೋಲ್ ಪಾಪ್ಯುಲೇಷನ್, thereby cutting down on the demand for these minerals. ಈ ಒಂದು ಪಾಪ್ಯುಲೇಷನ್ ಅಂತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಬೇಕು, ಹೌದಲ್ವಾ? ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡಿದ್ರೆ ಸೊ ಎಲ್ಲ ಜನರಿಗೂ ಬೇಕಾಗಿರ್ತಕ್ಕಂಥ ಒಂದು ಮಿನರಲ್ಸ್ಗಳನ್ನು ಒಂದು ಪ್ರಮಾಣವೂ ಸಹ ಕಡಿಮೆ ಆಗುತ್ತೆ. thereby cutting down on the demand. ಅದರಿಂದ ಏನಾಗುತ್ತೆ? ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಜನಸಂಖ್ಯೆ ಹೆಚ್ಚಾದಷ್ಟು ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಸೊ ಜನಸಂಖ್ಯೆ ಕಡಿಮೆ ಆದರೆ ಏನಾಗುತ್ತೆ? ಡಿಮ್ಯಾಂಡ್ ಸಹ ಕಡಿಮೆ ಆಗುತ್ತೆ. ಅವಾಯ್ಡ್ ವೇಸ್ಟ್ಫುಲ್ ಯೂಸ್. ಸೊ ನಾವು ವೇಸ್ಟಾಗಿ ಯೂಸ್ ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಅಂಗಡಿಗೆ ಹೋಗಬೇಕು, ಸುಮ್ಮನೆ ರೌಂಡ್ಸ್ ಹೊಡಿಬೇಕು ಅಂದ್ರೂ ಸಹ ಗಾಡಿ ತಗೊಂಡು ಹೋಗ್ತೀರಾ, ಹೌದಾ? ಬೈಕ್ ತಗೊಂಡು ಹೋಗ್ತೀರಾ. ಸೊ ಅಂಥ ಸಣ್ಣ ಪುಟ್ಟ ಬೇಡದೇ ಇರೋಂಥ ಖರ್ಚುಗಳನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥದ್ದು. ಸೊ ಅವಾಯ್ಡ್ ಮಾಡಿದಾಗ ಈ ಒಂದು ಮಿನರಲ್ಸ್ಗಳನ್ನ ನಾವು ಏನು ಮಾಡ್ಬೋದು? ಕನ್ಸರ್ವ್ ಮಾಡ್ಬೋದು. ರಿಪೇರ್ ಆ್ಯಂಡ್ ಯೂಸ್ ಅಪ್ಲಯನ್ಸಸ್ ರಾದರ್ ದೆನ್ ಥ್ರೋಯಿಂಗ್ ದೆಮ್ ಅವೇ ಆ್ಯಂಡ್ ಬೈಯಿಂಗ್ ನ್ಯೂ ಒನ್ಸ್. ಕೆಲವೊಂದು ವಸ್ತುಗಳನ್ನು ನಾವು ಜಾಸ್ತಿ ಬಳಸೇ ಇರೋದಿಲ್ಲ. ಸೊ ಅಂಥವುಗಳನ್ನು ಏನು ಮಾಡ್ತೀವಿ? ಬೀಸಾಡಿ ಬೇರೆ ತಗೋತೀವಿ. ಸೊ ಆ ರೀತಿ ವೇಸ್ಟ್ ಮಾಡೋದನ್ನು ಬಿಟ್ಟು ಅದನ್ನು ರಿಪೇರ್ ಮಾಡಿಸಿ ಮತ್ತೆ ಬಳಸೋದನ್ನು ಕಲಿಬೇಕು. ಸೊ ಮನೆಗಳಲ್ಲಿ ಇವಾಗ ಮಿಕ್ಸಿ ಕೆಟ್ಟೋಯ್ತು ಅಂದರೆ ಹೊಸ ಮಿಕ್ಸಿ ಏನು ಮಾಡ್ತಾರೆ, ಕೆಲವರು ತೆಗೆದು ಎಸ್ಬಿಟ್ಟು ಬೇರೆ ತಗೋತಾರೆ, ಹೌದಾ? ಸೊ ಅದನ್ನ ರಿಪೇರಿ ಮಾಡಿ ಬಳಸ್ತಕ್ಕಂಥದ್ದನ್ನು ನಾವು ಅಳವಡಿಸ್ಕೋಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ? ನಾವು ಆದಷ್ಟು ಈ ಒಂದು ಖನಿಜ ಸಂಪನ್ಮೂಲಗಳನ್ನು ಬಳಸ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಬೋದು. ಸೊ ಹಾಗೆಯೇ ನೆಕ್ಸ್ಟ್ ಒನ್ ಬಂದು ಕಂಟ್ರೋಲ್ ದಿ ಯೂಸ್ ಆಫ್ ಡೀಸೆಲ್, ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಈ ಒಂದು ಡೀಸೆಲ್ ಇರ್ಬೋದು, ಪೆಟ್ರೋಲ್ ಮತ್ತು ಎಲೆಕ್ಟ್ರಿಸಿಟಿ, ಸೊ ಇವುಗಳು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಯೂಸ್ ಮಾಡೋದನ್ನ ಕಡಿಮೆ ಮಾಡಿದಾಗ ಸೊ ನಾವು ಈ ಒಂದು ಮಿನರಲ್ಸ್ಗಳನ್ನು ಕನ್ಸರ್ವ್ ಮಾಡ್ಬೋದು. ಸೊ ಹಾಗೆಯೇ ನೆಕ್ಸ್ಟ್ ಒನ್ ಬಂದು ಯೂಸ್ ರಿನ್ಯೂವಬಲ್ ರಿಸೋರ್ಸಸ್ ಆಫ್ ಎನರ್ಜಿ ಲೈಕ್ ದಿ ಸನ್, ವಿಂಡ್ ಆ್ಯಂಡ್ ವಾಟರ್ ಇನ್ಸ್ಟೆಡ್ ಆಫ್ ಫ್ಯೂಯಲ್ ದಟ್ ಆರ್ ಎಕ್ಸಿಸ್ಟಬಲ್. ಸೊ ಈ ಒಂದು ರಿನ್ಯೂವಬಲ್ ಅಂದರೆ ಮತ್ತೆ ನೈಸರ್ಗಿಕವಾಗಿ ನಿರ್ಮಾಣ ಆಗ್ತಕ್ಕಂತಹ ರಿನ್ಯೂವಬಲ್ ಎನರ್ಜಿಗಳಿರ್ತವೆ. ಸೊ ಅಂಥವುಗಳನ್ನು ಬಳಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಸನ್, ವಿಂಡ್, ವಾಟರ್. ಸೂರ್ಯ, ಗಾಳಿ, ವಾಟರ್. ಸೊ ಇದೆಲ್ಲ ಏನು ಪ್ರಕೃತಿಯಲ್ಲಿ ಮತ್ತೇನಾಗುತ್ತೆ, ಅದೆಲ್ಲ ರಿನ್ಯೂವಬಲ್ ರಿಸೋರ್ಸ್ಗಳು. ಸೊ ಇದನ್ನೆಲ್ಲ ನಾವು ಬಳಸೋದ್ರಿಂದ ಆದಷ್ಟು ಕೋಲ್, ಐರನ್ ಇವುಗಳನ್ನು ಬಳಸ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕೆಲವರು ಎಲೆಕ್ಟ್ರಿಕಲ್ ಗಾಡಿಗಳನ್ನು ಓಡಿಸ್ತಾರೆ, ಹೌದಲ್ವಾ? ಎಲೆಕ್ಟ್ರಿಕ್ ಗಾಡಿಗಳನ್ನು ಓಡಿಸ್ತಾರೆ. ಜೊತೆಗೆ ಮನೆಗಳಲ್ಲಿ ಸೋಲಾರ್ ಲೈಟನ್ನು ಉರಿಸ್ತಾರೆ. ಜೊತೆಗೆ ಸೋಲಾರಿಂದ ವಾಟರನ್ನು ಕಾಯಿಸ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಬಳಸಿದಾಗ ನಾವು ಪೆಟ್ರೋಲು, ಡೀಸೆಲ್, ಗ್ಯಾಸ್, ಸೊ ಇವುಗಳ ಬಳಸೋಕ್ಕೆ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಏನಾಗುತ್ತೆ? ಸೊ ಇವುಗಳನ್ನು ನಾವು ರಕ್ಷಣೆಯನ್ನು ಸಹ ಮಾಡಿದಾಗೆ ಆಗುತ್ತೆ. ಸೊ ಈ ರೀತಿ ಮಾಡೋದ್ರ ಮೂಲಕ ಮಿನರಲ್ಸ್ಗಳನ್ನು ಕನ್ಸರ್ವ್ ಮಾಡಬಹುದು. ಸೊ ನೀವು ಸಹ ಆದಷ್ಟು ಈ ಒಂದು ನಾನ್ ರಿನ್ಯೂವಬಲ್ ರಿಸೋರ್ಸ್ಗಳನ್ನು ಆದಷ್ಟು ಕಡಿಮೆ ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಇದಿಷ್ಟು ಈ ಒಂದು ಲೆಸನಲ್ಲಿ ನೀವು ತಿಳ್ಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು. ಏನಪ್ಪ